ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿನಿ ಅಂಜಲಿ. ಡೆತ್ ನೋಟ್ ಬರೆದು ಅಂಜಲಿ ಮುಂಡಾಸ್ 21 ವರ್ಷದ ವಿದ್ಯಾರ್ಥಿ ನೇಣಿಗೆ ಶರಣು. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಪಟ್ಟಣದಲ್ಲಿ BA ಫೈನಲ್ ಇಯರ್ ಇರುವ ಅಂಜಲಿ ಆತ್ಮಹತ್ಯೆ. ಬಂಡಾರಿ ಕಾಲೇಜಿನಲ್ಲಿ BA ಫೈನಲ್ ಇಯರ್ ವಿದ್ಯಾರ್ಥಿ ಅಂಜಲಿ ಮೂವರ ಸ್ನೇಹಿತರ ಹೆಸರು ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾಳೆ. ನನ್ನ ಮಗಳ ಸಾವಿಗೆ ಕಾಲೇಜಿನ ಆಡಳಿತನೇ ಕಾರಣ ಎಂದು ಕುಟುಂಬಸ್ಥರ ಆಕ್ರೋಶ. ಅಖ್ತರ್ ಹುಸೇನ್ ಅಫ್ಘಾನ್, ಜೆಕೆ ನ್ಯೂಸ್ ಕನ್ನಡ, ಗುಳೇದಗುಡ್ಡ. ನನ್ಗೆ ಮನೆ ಫೋನ್ ಹಚ್ಚಿ ಹೇಳಿದಾಗ ಹಿಂಗೆ ಸಡನ್ಲಿ ಹಿಂಗೆ ಇನ್ಸಿಡೆಂಟ್ ಆಗೈತೆ ಅನ್ನೋದು ನನಗೆ ಶಾಕ್ ಅನ್ಸತ್ತೆ ಸರ್. ನನಗೆ ಧೈರ್ಯ ಹೇಳಲ್ಲ ಸರ್, ನಾನು ಅಲ್ಲವಾ ಮೈಸೂರಿಗೆ ಹೋಗಕ್ಕೆ ಒಲ್ಲೆ, ಕೋಚಿಂಗ್ ಹೋಗಕ್ಕೆ ಒಲ್ಲೆ ಅಂತಂದ್ರೆ ಇಲ್ಲ ನೀ ಹೋಗು ಕಲಿಬೇಕು, ನೀ ಚಂದ ಇರ್ಬೇಕು ಅಂತ ನನ್ನ ಸಂಬಂಧ ಕಷ್ಟಪಟ್ಟು ಕಳಿಸ್ದಕ್ಕಿ ಅಷ್ಟು ಧೈರ್ಯ ಇದ್ದಕ್ಕಿ ಸಡನ್ಲಿ ಹಿಂಗೆ ಮಾಡ್ಕೊತಾರ ಅಂದ್ರೆ ಹೆಂಗೆ ಸರ್? ನೀವು ಸಡನ್ಲಿ ಹಿಂಗೆ ಆಗತ್ತಂದ್ರೆ ಎಷ್ಟರ ಮಟ್ಟಿಗೆ ಆಗಿರ್ಬೇಕು ನೀವೇ ವಿಚಾರ ಮಾಡಿ ಸರ್. ನೆನೆಸ್ಕೊಳಕ್ನ ಆಗೋದು ಸರ್ ನನಗೆ. ಹೇಳತ್ತಾರ ಸರ್, ಬಟ್ ಅದ್ರದ್ದು ಪ್ರೂಫ್ CCTV ಕ್ಯಾಮ್ರಾ ತೋರ್ಸಂದ್ರೆ ಒಟ್ಟ ತೋರ್ಸೋಲ್ ಸರ್. ಅಲ್ಲ ಏನಾರಾಗಿತ್ತಂತ ನೀವು ಹೇಳಿದ್ದು ಕೇಳಿದ್ರೆ ಏನಾಗಿತ್ತು? ನಾ ಅಂದ್ರ ಏನ ರೂಮ್ ಒಳಗೆ ಹಾಕಿ ಟಾರ್ಚರ್ ಕೊಡತ್ತಾರಂತ ಅವ್ರು ಒಂದು 4-5 ಫ್ರೆಂಡ್ಸು ಒಂಥರ ಚಿತ್ರಹಿಂಸೆ ಮಾಡತ್ತಾರ. ಇರ್ಬೋದು, ಬೇಕಾದವ್ರು ಇರ್ಬೋದು, ಬೇಕಾದವ್ರು ಹೋಗ್ಬೋದು, ಕೇಳೋರಿಲ್ಲ ಹೇಳೋರಿಲ್ಲ. ಕಾಲೇಜ್ ID ಕಾರ್ಡ್ ಹಾಕೊಂಬರಂಗಿಲ್ಲ, ಏನಿಲ್ಲ. ಈಗ ನನ್ಕಿನ್ನ ಒಂದು 10 ವರ್ಷ ಸೀನಿಯರ್ ಇದ್ದವ್ ಬಂದ್ರೆ ಯಾವನು ಕೇಳಂಗಿಲ್ಲ ಸರ್. ಇಲ್ಲಿ ಕಾಲೇಜ್ ಒಳಗೆ ಬಂದು ಮ್ಯಾಗೆಲ್ಲ ಅಡ್ಡಾಡಿ ಕೆಳಗೆಲ್ಲ ಅಡ್ಡಾಡಿ ಹೋಗ್ತಾನೆ ಸರ್. ಸುಮ್ಮನೆ ಇರ್ತಾರೆ ಸರ್, ಮ್ಯಾನೇಜ್ಮೆಂಟು ಸುಮ್ಮನೆ ಇರ್ತಾರೆ ರೀ, ಟೀಚರ್ಸು ಸುಮ್ಮನೆ ಇರ್ತಾರೆ ರೀ, ಪ್ರೊಫೆಸರ್ಸ್ 2-3 ಲಕ್ಷ ಪಗಾರ ತಗೋತಾರೆ ಸರ್. ಇಲ್ಲಿ ಇದು ಒಂದು ಕ್ಲಾಸ್ ನೆಟ್ಟಿಗೆ ತೊಗೊಳಂಗಿಲ್ಲ ಸರ್. 2-3 ಲಕ್ಷ ಪಗಾರ ತಗೋತಾರೆ ಸರ್. ಹಂಗೆ ನೋಡಕ್ ಹೋದ್ರೆ ನಿಮ್ಮ ತಂಗಿಗಾದ ನಮ್ಮ ತಂಗಿಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಸರ್ ಅಷ್ಟೇ. ನನ್ನ ಬಿಟ್ಟರೆ ಮತ್ತೇನು ಇಲ್ಲ ಸರ್. ಎಸ್ಪೆಷಲಿ ಇವತ್ತು ರಕ್ಷಾಬಂಧನ ದಿನ. ಹಾಂ ಸರ್, ನಿನ್ನೆ ನಿಮಗೆ ಅದೊಂದು ಭಾಳ ಮಿಸ್ ಮಾಡ್ಕೊಳ್ಳುವಂಥದ್ದು ಮತ್ತಷ್ಟು ನಿಮಗೆ ಕಾಡುವಂಥದ್ದಾಗುತ್ತಲ್ಲ ಸರ್. ನಿನ್ನೆ ನನಗೆ ಅಣ್ಣ ನಿನ್ನ ರಾಖಿ ಕೊಟ್ಟು ಕಳಿಸ್ತೀನಿ ಅಣ್ಣ, ಚಂದಿರ ಅಣ್ಣ ಅಂತಂದು ರಾಖಿ ತಂದಿದ್ಲು ಸರ್. ಕೊಡೋಕ್ಕಾಗಿಲ್ಲ ಸರ್ ಅಕ್ಕಿಗೆ. ಅಣ್ಣಗೆ ಎಷ್ಟು ನೋವು ಆಗ್ಬಾರ್ದು ಸರ್, ನೀವೇ ವಿಚಾರ ಮಾಡಿರಿ. ನಿನ್ನ ಮಾತಾಡಿದ್ವಿ ಮೊನ್ನೆ? ಹಾಂ ರೀ, ಮೊನ್ನೆ ನೈಟ್ ನನ್ನ ಜೊತೆನೇ ಮಾತಾಡ್ಯಾಳ್ರಿ ಸರ್. 1 ತಾಸು ಮತ್ತೆ ಮಾತಾಡ್ಯಾಳ್ರಿ. ಅಣ್ಣ ಆರಾಮದಿಲ್ಲ ಅಣ್ಣ, ಚಂದಿರ ಅಣ್ಣ, ಏನ್ರ ಬೇಕಾದ್ರೆ ಕೇಳಣ್ಣ, ನಾನು ನಿಂಗೆ ರಾಖಿ ಕೊಟ್ಟು ಕಳ್ಸಾತೀನಿ, ಸ್ವೀಟ್ ಕೊಟ್ಟು ಕಳ್ಸಾತೀನಿ, ಹಿಂಗೆ ಅವಲಕ್ಕಿ ಮಾಡಿ ಕಳ್ಸಾತೀನಿ ಅಣ್ಣ ಅಂತೆಲ್ಲ ಹೇಳಾಳ ಸರ್. ಸಡನ್ಲಿ ಹಿಂಗೆ ಇನ್ಸಿಡೆಂಟ್ ಆಗೋದು ನನಗೆ ನಂಬಕ್ಕಾಗವಲ್ಲ ಸರ್. ಇದುವರೆಗೂ ಬ್ಲ್ಯಾಂಕ್ ಆದಂಗೆ ಆಗ್ಬಿಟ್ಟೈತೆ ಸರ್ ನನಗೆ. ಇವತ್ತೆಲ್ಲರೂ ರಾಖಿ ಕಟ್ಸೋದ್ರಿಂದಾಗ ನೀವು ನಿಮ್ಮ ತಂಗಿಗೆ ವಿದಾಯ ಹೇಳುವಂಥ ಟೈಮ್ ಸರ್. ಇಂಥ ಪರಿಸ್ಥಿತಿ ಯಾರಿಗೂ PUC ಕಲಿತಾನೆ ಸರ್. ಅವನಿಂದ ನಮ್ಮ ಮನೆ ಒಳಗಿದ್ದೆ ನಾನು ಬಂದು ಹೇಳಿದೆ ಸರ್, ಹಿಂಗೆ ಅಕ್ಕಾಗ 4 ಜನ ಕರ್ಕೊಂಡು ಒಂದು ರೂಮ್ನಾಗ ಕರ್ಕೊಂಡು ಟಾರ್ಚರ್ ಮಾಡಿದ್ರು ಅಂತಂತಂದು. ಯಾಕಪ್ಪ ಯಾರೂ ಇದ್ದಿದ್ದಿಲ್ಲಣ್ಣ ಕಾಲೇಜ್ ಸಿಬ್ಬಂದಿಗಳಂತ ಕೇಳಿದೆ. ಯಾರೂ ಇಲ್ಲಣ್ಣ. 4-5 ಮಂದಿ ಜೋರ್ ಬಾಯ್ ಮಾಡಿದ್ರು ಸಹಿತ ಒಬ್ಬರು ಯಾರು ಅಂತಂದು ಕೇಳೋರು ಇದ್ದಿದ್ದಿಲ್ಲ. ಕಾಲೇಜ್ನಾಗ ಯಾರೂ ಇದ್ದಿದ್ದಿಲ್ಲ ಅಂತಂದು ಹೇಳಿದ್ರು. ಸೊ ಇದು ಮ್ಯಾನೇಜ್ಮೆಂಟ್ ಲೋಪ, ಒಂದೇದ್ದು ಮ್ಯಾನೇಜ್ಮೆಂಟ್ ಲೋಪ, ಟೀಚರ್ಸ್ದು ಲೋಪ, ವಿದ್ಯಾರ್ಥಿಗಳ ಬಗ್ಗೆ ಕಳಿಕಳಿ ಇಲ್ಲ. ಈಗ ಒಳಗೆ ಹೋಗಿ ನಾವು ಮಾತಾಡಿದ್ರು ಸಹಿತ ಅವ್ರು ಏನಂತಾರ, ಇನ್ನೂ ಆ್ಯಕ್ಷನ್ ತೊಗೊತೀವಿ ಅನ್ನೋ ಒಂದು ನಿರ್ಧಾರದಾಗ ಅದಾರ. ಅವರು ಕನ್ಫ್ಯೂಸ್ಡ್ ಅದಾರ. ಅವರಿಗೆ ಒಟ್ಟು ಅವ್ರು ಕಳ್ಕಳಿ ಅದ ತಮ್ಮ ಮಕ್ಕಳಿಗೆ ಆಗಿತ್ತಂತಂದ್ರೆ ಇವತ್ತು ಬಿಟ್ಟು ಸೋಮವಾರ ಸುಟಿ ಕೊಡ್ತಿದ್ರನ್ ಸರ್ ಕಾಲೇಜಿಗೆ. ನನ್ನ ಪ್ರಶ್ನೆ ಏನಂತಂದ್ರೆ, ಭಂಡಾರಿ ಕಾಲೇಜ್ ಒಳಗೆ ಅವ ಅಂದಂಗೆ ಕರೆಕ್ಟ್ ಐತೆ ಸರ್, ಲವರ್ಸ್ ಪಾರ್ಕ ಇದು. ಆ ಒಂದು ನಿರ್ಲಕ್ಷ್ಯತೆ. ಈಗ ನೋಡ್ರಿ, ವಿದ್ಯಾರ್ಥಿಗಳ ಈಗ ಶ್ರದ್ಧಾಂಜಲಿ ಮಾಡ್ತೀನಿ ಅಂದ್ರೆ ಹೊರಗೆ ಬಂದ್ರು, ಹುಡುಗರ ಇಲ್ರಿ, ಎಲ್ಲರನ್ನೂ ಕಳಿಸ್ಬಿಟ್ರ ಓಡಿಸಿ. ನಿನ್ನೆ ಸಾಲಿಗೆ ಹೋಗಂದಿದ್ದು ಅಂಥದನ್ನು ಸಾಲಿಗೆ ಬಂದಾಡ್ರಿ. ಸಾಲಿಗೆ ಬಂದು ಈಗ ಏನಾಗೈತೆ, ನಾ ಎಗ್ದುಮ್ ಹಾಕೊಂಡ್ಬಿಟ್ಟಿದ್ವಿ. ನಮ್ಮ ಮನ್ಯಾಗ ಏನೂ ಒದ್ರಾಡಿಲ್ಲ. ನಾವು ಇದ್ದಿದ್ದಿಲ್ಲ, ನಾವು ಕೆಲಸ ಬಿಸಿ ಉಟ್ಕೊತೀವಿ. ನಾ ಬರುವಾಗ ನನ್ನ ಮಗಳು ಹಾಕೊಂಡ್ಬಿಟ್ಟಿದ್ರಿ, ಹೋಗೇ ಬಿಟ್ಟಿದ್ರಿ. ನನ್ನ ಮಗಳಿಗೆ ಒಂದಿನ ನಾ ಬೈದಿಲ್ಲ, ಒಂದಿನ ಹೊಡೆದಿಲ್ಲ ನಾನು. ಈಗ ಎಗ್ದುಮ್ ಸಾಯ್ಬೇಕಾದ್ರೆ ಯಾಕೆ ಕಾರಣ ರೀ? ಈಗ ಹೌದು ಬಡ್ರ ಮಕ್ಳು ಸತ್ರು, ನಾಳೆ ಸಾವ್ಕಾರ ಮಕ್ಳು ಸತ್ರ ಅಂದ್ರೆ ಹಿಂಗೆ ಸುಮ್ಮನೆ ಇರ್ತಾರನ? ಹಂಗಾರ ನಮ್ಮ ಹುಡುಗಿ ಏನು ಹೇಳಿದ್ರಿ, ಏನು ಹೇಳಿದ್ರು ಅವ್ರು ನೀನು ಒಟ್ಟು 11ಕ್ಕೆ ಬಂದಾವ ನೋಡ್ರಿ. 11:30 ಬಂದಾಗ ನಾ ಬಿಸಿ ಹೊಡ್ಲಿಕ್ಕೆ ಬರೋಕ್ರೆ 2:30 ಕ್ರೈಮ್ ಪಂಚ್ ವೀಕ್ಷಿಸಿ ನಿಮ್ಮ JK ನ್ಯೂಸ್ ಕನ್ನಡದಲ್ಲಿ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ
ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.